ಕಾಟೇರ ಕುತ್ಕೊಂಡು ನೋಡಿದವ್ ನಾನು ಮನೆ ಒಳಗೆ. ನನ್ನ ಮನೆಯಲ್ಲಿ ನನ್ನ ಆಡಿದ್ರಲ್ಲಿ ರಾಕ್ಲೈನ್ ಅವ್ರು ಹಾಕೊಟ್ಟಾಗ ಒಬ್ಬನೇ ಕುತ್ಕೊಂಡು ನೋಡಿ ಅದ್ರ ಬಗ್ಗೆ ಮಾತಾಡ್ದವ್ ಮುಕ್ಕಾಲ ಅವ್ರು ಮಾತಾಡಿದ್ದೀನಿ ಅವ್ರ ಹತ್ರ. ನಾನು ಏನಕ್ಕೆ ಮಾಡ್ತಾ ಇದ್ದೆ ಅಷ್ಟಿದ್ರೆ ಥಿಂಕ್ ಮಾಡಿದಿರಾ? ಅದೇನು 10 ವರ್ಷದ ಹಿಂದೆ ನಾ ಬಂದಿರೋ ಪಿಕ್ಚರು ಯಾವಾಗ ಬಂದಿದ್ದು ಅದು? ನಾನು ನೋಡಿದ್ದೆ ಅವಾಗ. ಕೇಳಿ ರಾಕ್ಲೈನ್ ಅವ್ರಿಗೆ ಫೋನ್ ಮಾಡಿ ಸುದೀಪ್ ಏನ್ ಹೇಳಿದ್ರು ಅಂತ ಕೇಳಿ ಹೋಗಿ. ಎಷ್ಟೊತ್ತು ಮಾತಾಡಿದ್ದೀನಿ ಕೇಳಿ. ಹೇಳಿದ್ರಲ್ಲ ಸ್ನೇಹಿತರೆ, ಇದು ಸುದೀಪ್ರ ಮಾತು. ಅಂದರೆ ಡಿ ಬಾಸ್ರ ಅಭಿಮಾನಿಗಳಲ್ಲಾಗಲಿ ಕಿಚ್ಚ ಸುದೀಪ್ರ ಅಭಿಮಾನಿಗಳಲ್ಲಾಗಲಿ ಯಾವುದೇ ವ್ಯತ್ಯಾಸವಿಲ್ಲ. ಆ ವ್ಯತ್ಯಾಸವನ್ನು ವೈಷಮ್ಯವನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಈ ಮೀಡಿಯಾ ಮತ್ತು ಮೀಡಿಯೇಟರ್ಗಳು. ಈ ಮೀಡಿಯಾ ಮತ್ತು ಮೀಡಿಯೇಟರ್ಗಳಿಂದ ದೂರವಿದ್ದಷ್ಟು ಈ ಇಬ್ಬರು ನಟರ ಅಭಿಮಾನಿಗಳಲ್ಲಿ ಯಾವುದೇ ರೀತಿಯ ದ್ವೇಷ ಅಸೂಹೆ ಮೂಡಲು ಸಾಧ್ಯವಿಲ್ಲ ಎಂಬುದು ನಮ್ಮ ನಂಬಿಕೆ. ಒಟ್ಟಾಗಿ ಸಾಗೋಣ, ಕನ್ನಡದ ಬೆಳವಣಿಗೆಗೆ ನಾವು ಮುನ್ನಡೆಯೋಣ ಎಂಬ ಮಾತಿನೊಂದಿಗೆ ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್.